BMTCಗೆ ಸಂಕಷ್ಟ ತಂದು ಬಿಡ್ತಾ ಎಲೆಕ್ಟ್ರಿಕ್ ಬಸ್. ಹೌದು, BMTC ಇವತ್ತು ನಾವು ಗಮನಿಸ್ತಾ ಹೋಗ್ಬೋದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಬಸ್ಗಳ ಓಡಾಟ ನಾವು ನೋಡ್ತಾ ಇರ್ತೀವಿ. ರಾಜಧಾನಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆ ಎಷ್ಟು ಕಷ್ಟ ಅನ್ನುವಂಥದ್ದು ಇದೀಗ ಅರಿವಿಗೆ ಬರ್ತಾ ಇರುವಂಥದ್ದು. BMTCಗೆ EV ಬಸ್ಗಳ ನಿರ್ವಹಣೆ ಪ್ರತಿನಿತ್ಯ ಸವಾಲಾಗಿ ಪರಿಣಮಿಸ್ತಾ ಇದೆ. 1700 ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ BMTCಗೆ ಕಷ್ಟವನ್ನು ತಂದೊಡ್ತಾ ಇದೆಯಂತೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪತ್ರ ಬರೆದು ತಿಳಿಸಿದ್ದಾರೆ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ನಿತ್ಯವೂ ಬ್ಯಾಟ್ರಿ ಪ್ರಾಬ್ಲಮ್ ಬಂದು ಅಲ್ಲಲ್ಲೇ ನಿಂತ್ಕೋತಾ ಇರ್ತವೆ. ಒಂದು ಕಡೆ ಬ್ರೇಕ್ ಡೌನ್ ಆಗುತ್ತೆ, ಮತ್ತೊಂದು ಕಡೆ ಬ್ಯಾಟ್ರಿ ಚಾರ್ಜಿಂಗ್ ಸಮಸ್ಯೆ ಆಗುತ್ತೆ. ಎಲೆಕ್ಟ್ರಿಕ್ ಬಸ್ಗಳು ದಿನಕ್ಕೆ 200 ಕಿಲೋಮೀಟರ್ ಓಡಬೇಕು ಅನ್ನುವಂಥ ನಿಯಮ ಇದೆ. ಆದರೆ 100ರಿಂದ 120 ಕಿಲೋಮೀಟರ್ಗೆ ಮಾತ್ರ ಬ್ಯಾಟ್ರಿ ಚಾರ್ಜಿಂಗ್ ಬರುತ್ತೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಪದೇ ಪದೇ ಬ್ಯಾಟ್ರಿಗಳು ಕೈ ಕೊಡೋದ್ರಿಂದ ಪ್ರಯಾಣಿಕರಿಗೂ ಸಮಸ್ಯೆ, ಡ್ರೈವರು ಮತ್ತು ಕಂಡಕ್ಟರ್ಗಳಿಗೂ ಸಮಸ್ಯೆ. ಎಲೆಕ್ಟ್ರಿಕ್ ಬಸ್ಗಳ ವಿರುದ್ಧ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಧಾನಿಯಲ್ಲಿ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತವೆ. ಕೋಟಿ ಕೋಟಿ ಮೌಲ್ಯದ ಎಲೆಕ್ಟ್ರಿಕ್ ಬಸ್ಗಳು ಈ ರೀತಿ ಕೆಟ್ಟು ನಿಂತರೆ ಸಕಾಲಕ್ಕೆ ನಿಗದಿತ ಸಮಯಕ್ಕೆ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥ ಪ್ರಯಾಣಿಕರ ಪಾಡೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ನೋಡಿ, ಅಲ್ಲಿ EV ಬಸ್ ಕಾರ್ಯಾಚರಣೆ ವೇಳೆ ಬ್ರೇಕ್ ಫೇಲ್ ಆಗಿ ಹೆಚ್ಚಿನ ಅಪಘಾತಗಳಾಗಿರುವಂಥ ನಿದರ್ಶನಗಳು ಸಾಕಷ್ಟಿದೆ. ಎಷ್ಟೋ ಸಲ ಡ್ರೈವರ್ ಕಂಟ್ರೋಲ್ಗೆ ಗಾಡಿಗಳು ಅಂದರೆ ಗಾಡಿ ಮೂವ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಸಿಗ್ನಲ್ಗಳು ಬೀಳುತ್ತೆ ಅಥವಾ ವೆಹಿಕಲ್ಗಳು ಮುಂದೆ ಪಾಸ್ ಆಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಸಡನ್ ಅಂತ ಬ್ರೇಕ್ ಹೊಡೆದಾಗಲೂ ಕೂಡ ಡ್ರೈವರ್ ಕಂಟ್ರೋಲಿಗೂ ಸಿಗದೆ ಆಕ್ಸಿಡೆಂಟ್ ಆಗಿರುವಂಥ ನಿದರ್ಶನಗಳಿದೆ. 6 ತಿಂಗಳ ಹಿಂದೆ ಇದೇ ರೀತಿ ಪತ್ರವನ್ನು ಬರೆದು ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದರು ಸಾರಿಗೆ ಮಂತ್ರಿಗಳು. ಅದರ ಕೇಂದ್ರದಿಂದ ಯಾವುದೇ ಸಮಸ್ಯೆ ಬಗೆಹರಿಯದ ಪರಿಣಾಮ ಮತ್ತೆ ಇದೀಗ ಪತ್ರವನ್ನು ರಾಮಲಿಂಗಾರೆಡ್ಡಿ ಬರೆದಿದ್ದಾರೆ. BMTC ಅದರಲ್ಲೂ ಎಲೆಕ್ಟ್ರಿಕ್ ಬಸ್ಗಳು BMTCಗೆ ದೊಡ್ಡ ರೀತಿಯಲ್ಲಿ ತಲೆನೋವನ್ನು ತರ್ತಾ ಇರುವಂಥದ್ದು. ಆಗಂತೂ ಎಲೆಕ್ಟ್ರಿಕ್ ಬಸ್ಗಳನ್ನು ತಂದುಬಿಡೋಣ ಅನ್ನುವಂಥದ್ದು ಒಂದಷ್ಟು ಪೆಟ್ರೋಲ್ ಮೇಲೆ ಅವಲಂಬಿತವಾಗಿರುವಂಥ ಬಸ್ಗಳಿಗೆ ಎಲೆಕ್ಟ್ರಿಕ್ ಬಸ್ಗಳು ಹೊಸ ರೀತಿಯ ಒಂದು ಆಶಾಕಿರಣವಾಗಿ ಗೋಚರ ಆಗಿದ್ವು. 1700 ಎಲೆಕ್ಟ್ರಿಕ್ ಬಸ್ಗಳನ್ನು ತರಲಾಯಿತು. ಆದರೆ ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆ ಇದೆಯಲ್ಲ, ಅದುವೇ ಈಗ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂಥದ್ದು. ಈ ಸಂಬಂಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರ ಬರೆದಿದ್ದಾರೆ. ನಿತ್ಯವೂ ಬ್ಯಾಟ್ರಿ ಪ್ರಾಬ್ಲಮ್ ಇರುತ್ತೆ. ಒಂದು ಕಡೆ ಬ್ರೇಕ್ ಡೌನ್ ಆಗಿ ಆಕ್ಸಿಡೆಂಟ್ಗಳಾಗಿರುವಂಥ ನಿದರ್ಶನ ಇದೆ. ಮತ್ತೊಂದೆಡೆ ಬ್ಯಾಟ್ರಿ ಸಮಸ್ಯೆ ಅಲ್ಲೇ ನಿಂತ್ಕೊಂಡ್ಬಿಡ್ತವೆ. ಎಲೆಕ್ಟ್ರಿಕ್ ಬಸ್ಗಳು ದಿನಕ್ಕೆ 200 ಕಿಲೋಮೀಟರ್ ಓಡಬೇಕು. 100, 150 ಅಥವಾ 120 ಕಿಲೋಮೀಟರ್ ಮಾತ್ರ ಬ್ಯಾಟ್ರಿ ಚಾರ್ಜಿಂಗ್ ಆಗಿರುತ್ತೆ. ಒಂದು ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಪದೇ ಪದೇ ಬ್ಯಾಟ್ರಿ ಸಮಸ್ಯೆಗಳು ಕಾಡ್ತಾ ಇರೋದ್ರಿಂದಾಗಿ ಈ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಸಾರಿಗೆ ಮಂತ್ರಿಗಳು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಜಿ ಮುಖ್ಯಮಂತ್ರಿ HDKಗೆ ಅಂದರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರು ಆಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಹಿಂದೆ ಕೂಡ ಪತ್ರ ಬರೆದಿದ್ರು ಈ ಸಮಸ್ಯೆ ಬಗೆಹರಿಸುವಂಥ ನಿಟ್ಟಿನಲ್ಲಿ ಗಮನ ಹರಿಸಿ ಅಂತ. ಆ ಪತ್ರಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ, ಸ್ಪಂದನೆ ಸಿಕ್ಕಿರಲಿಲ್ಲ ಅಂತ ಮತ್ತೆ ಪತ್ರ ಬರೆದಿದ್ದಾರೆ. EV ಬಸ್ ಕಾರ್ಯಾಚರಣೆ ವೇಳೆ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ಗಳಾಗಿರೋ ನಿದರ್ಶನ ಇದೆ. ಅಪಘಾತ ಮಾಡಿದ ಮೇಲೆ ಡ್ರೈವರ್ಗಳ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ ಅನ್ನುವಂಥ ದೂರಿದೆ. ಸಾರ್ವಜನಿಕ ವಲಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಂದ ಆಗ್ತಾ ಇರುವಂಥ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಪತ್ರ ಬರೆದು ತಿಳಿಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. 6 ತಿಂಗಳ ಹಿಂದೆ ಇದೇ ರೀತಿ ಪತ್ರ ಬರೆದಿದ್ರು ಸಮಸ್ಯೆ ಬಗೆಹರಿಸಿ ಅಂತ. ಆದರೆ ಈಗ ಮತ್ತೆ ಪತ್ರವನ್ನು ಬರೆದಿದ್ದಾರೆ. ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಗದ ಕಾರಣ. ಸೊ ಹಾಗಾಗಿ ಕಾದು ನೋಡಬೇಕು ಕುಮಾರಸ್ವಾಮಿ ಅವರು ಇತ್ತ ಗಮನ ಹರಿಸ್ತಾರ ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆಯಲ್ಲಿ ಆಗ್ತಾ ಇರುವಂಥ ತೊಂದರೆಯನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಎಲೆಕ್ಟ್ರಿಕ್ ಬಸ್ಗಳನ್ನು ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿದ್ದಷ್ಟೇ ಬಂತು. 1700 ಎಲೆಕ್ಟ್ರಿಕ್ ಬಸ್ಗಳು ಅಂತಂದರೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಲಾಗಿದೆ. ಆದರೆ ಇದೀಗ ಈ ಎಲೆಕ್ಟ್ರಿಕ್ ಬಸ್ಗಳೇ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಬ್ಯಾಟ್ರಿ ಸಮಸ್ಯೆ, ಒಂದೊಂದು ಸರಿ ಬ್ರೇಕ್ ಫೇಲ್ ಆಗಿರುವಂಥದ್ದು, ಡ್ರೈವರ್ಗಳ ಕಂಟ್ರೋಲ್ಗೆ ಕೆಲವೊಮ್ಮೆ ಸಿಗದೇ ಇರುವಂಥದ್ದು ಬಸ್ಗಳು, ಇದರಿಂದ ಆಕ್ಸಿಡೆಂಟ್ಗಳಾಗಿರುವಂಥ ನಿದರ್ಶನಗಳಿದೆ. ಸೊ ಹಾಗಾಗಿ ಈ ಸಮಸ್ಯೆ ಪರಿಹರಿಸಿ ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಕಾದು ನೋಡಬೇಕು ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.